ಮಂಜು ಅವ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳ್ಕೊಂಡಾಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನು ಯಾರೂ ಇರಲಿಲ್ಲ. ಸೊ ಇವರು ವಿಜಯ್ ಸರ್ ಪರಿಚಯ ಆಗಬೇಕಾಗಿತ್ತು, ಸಿನಿಮಾಗೆ ನೀವು ಪದಾರ್ಪಣೆ ಮಾಡಬೇಕಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಸೊ ಮಂಜು ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಅಥವಾ ಹೇಗೆ ಬಡ ಕುಟುಂಬದಲ್ಲಿ ಬೆಳೆದವರ, ಈ ಹಂತಕ್ಕೆ ಬೆಳೆದು ಬರಲಿಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀರಾ. ನೀವು ಹೇಳ್ದಂಗೆ ಬಾಕ್ಸಿಂಗ್ ಅದು ಅಭ್ಯಾಸ, ಹವ್ಯಾಸ, ಹಾಬಿ ಏನೇ ಆದರೂ ಕೂಡ ಅದನ್ನು ವೃತ್ತಿ ಆಗಬೇಕು ಅಂತಲೇ ಶುರು ಮಾಡಿದ್ರಿ. ಬಟ್ ಬಡತನ ಇತ್ತ ಹೇಗೆ ಸರ್ ನಿಮ್ಮ ವೃತ್ತಿ ಬದುಕಿನ ಬಗ್ಗೆ ಈ ಸಿನಿಮಾನ ಚೂಸ್ ಮಾಡೋಕ್ಕೆ ಮುಂಚೆ ಏನೇನೆಲ್ಲ ಕೆಲಸಗಳನ್ನು ಮಾಡಬೇಕಾಗಿ ಬಂತು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಥವಾ ಬದುಕಲಿಕ್ಕೆ ಅನ್ನುವಂಥದ್ದು? ಇದಕ್ಕೆ ಮುಂಚೆ ಮನೆಗೆ ಗೊತ್ತಿಲ್ಲದೆ ನಾನು ಗಾರೆ ಕೆಲಸ, ಪೇಂಟ್ ಕೆಲಸ ಇದಕ್ಕೆಲ್ಲ ಹೋಗ್ತಾಯಿದ್ದೆ. ಏನಕ್ಕೆ ಅಂದರೆ ತಾಯಿ ಬೈಯೋರು, ನೀನು ಓದ್ತಾ ಇರೋದು ಏನಕ್ಕೆ, ನೀನು ಈ ಕೆಲಸಕ್ಕೆಲ್ಲ ಹೋಗಿ, ಯಾಕಂದರೆ ಗೊತ್ತಾಗಿ ಒಂದು ಸಲ ಹಿಡ್ಕೊಂಡು ಬೈದಿದ್ದಾವೆ. ಯಾಕಂದರೆ ಇವಾಗೆಲ್ಲ ಬಂದುಬಿಟ್ಟು ನಿಮಗೆ ಹಾಲೋ ಬ್ಲಾಕ್ ಬ್ರಿಕ್ಕು, ಅವಾಗೆಲ್ಲ ಬಂದುಬಿಟ್ಟು ಇಟ್ಟಿಗೆ ಅದನ್ನು ಒಂದು ಫ್ಲೋರ್ ಟು ಒಂದು ಫ್ಲೋರ್ ಏರ್ಸೋವಾಗ ಇಲ್ಲಿಂದ ಎಸಿತಾ ಇದ್ವಿ ಮೇಲೆ, ಅದೊಂಥರ ಜೋಶಾಗಿರೋದು ಎಸೆಯುವಾಗ. ಅದು ಕರೆಕ್ಟಾಗಿ ಒಂದು 20 ಕಲ್ಲದ ಮೇಲೆ ಏನಾಗುತ್ತೆ ಅಂದರೆ ಎಲ್ಲ ಕೈಯೆಲ್ಲ ತರ್ಚ್ಕೊಂಡು ಹೋಗ್ಬಿಡುತ್ತೆ. ಕೈಗೆ ಬ್ಯಾಂಡೆಡ್ ಹಾಕ್ಕೊಂಡು ಎಸಿತಾ ಇದ್ವಿ. ಇವನೇನು ಲೀವ್ ಟೈಮ್ ಬೇಡ, ಹೋಗ್ತಾನೆ ಇಷ್ಟೊತ್ತಿಗೆ ಬರ್ತಾನೆ. ನನಗೆ ಫ್ರೆಂಡ್ ಜೊತೆ ಇರಬೇಕಂತ ತುಂಬ ಆಸೆ. ಅವ್ರಿಗೆ ಗೊತ್ತಿಲ್ಲ ಏನು ಮಾಡ್ತಾಯಿದ್ದೀನಿ ಹೊರಡೋಗಿ ಅಂತ. ಅಲ್ಲೋಗಿ ನೋಡಿದ್ರೆ ಗಾರೆ ಕೆಲಸದಲ್ಲಿ ಹೆಲ್ಪರ ಕೆಲಸ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ವಿ. ಅದನ್ನೆಲ್ಲ ಬಿಡಿಸಿದ್ರು. ನೀನು ಓದ್ತಾ ಇದೆಯಾ, ಓದೋ ಕೆಲಸ ಏನಾದರೂ ಮಾಡು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇಲ್ಲ ಮೇಡಮ್, ಅದೇ ಅಂದರೆ ಇವಾಗ ನಮ್ಮ ಫ್ರೆಂಡ್ಸಿಗೆ ಕೆಲಸ ಮಾಡ್ತಾರೆ, ನಾನೇ ಕೆಲಸ ಮಾಡ್ತಾಯಿದ್ದೀನಿ ಆ ಥರ. ಅಪ್ಪ ನಾನು 8th ಓದೋವಾಗಲೇ ಇದಾಗ್ಬಿಟ್ರಪ್ಪ. ಸೊ ಹಂಗಾಗಿ ಅಮ್ಮ ಮನೆ ಕೆಲಸ ಮಾಡ್ತಾಯಿದ್ರು. ಅಪ್ಪ ಕಡೆಯಿಂದ ಏನು ಸಪೋರ್ಟ್ ಇಲ್ಲ ನಮಗೆ. ಯಾಕಂದರೆ ಕೂಲಿ ಕೆಲಸ ಮಾಡೋರು ದುಡಿಯೋದೆಲ್ಲ ಅವರು ಕುಡ್ಕೊಂಡು ಅವ್ರು ಮಜಾ ಮಾಡೋಕ್ಕೆ ಚೆನ್ನಾಗಿ ಕರೆಕ್ಟಾಗಿರ್ತಾಯಿತ್ತು ಅವ್ರಿಗೆ. ನಮಗೆ ಅಂತ ಫ್ಯಾಮಿಲಿಗಂತ ಏನು ಸಪೋರ್ಟೆಲ್ಲ ಇಲ್ಲ ಅವ್ರ ಕಡೆಯಿಂದ. ಅಮ್ಮನೇ ಇವಾಗ ಮನೆ ಕೆಲಸ ಮಾಡಿ ಅದರಲ್ಲಿ ಏನೋ ಕೂಡಿಟ್ಟು ಅದನ್ನೇನೋ ಮಾಡಿ ಎಲ್ಲ ಇದು ಮಾಡೋದಕ್ಕೇ ಇಷ್ಟೊಂದು ಇದಾಗೋಯಿತು. ಸ್ವಂತ ಮನೆಯೆಲ್ಲ ಇಲ್ಲ ನಮಗೆ. ಮತ್ತು ಒಂದು ಕಾಲೋನಿಯಲ್ಲಿ ಕಾರ್ಪೊರೇಷನ್ ಕಾಲೋನಿಯಲ್ಲಿ ಮನೆ ವಾಸವಾಗಿರ್ತೀವಿ. ಆ ಚಿಕ್ಕ ಪುಟ್ಟ ಮನೆ, ಒಂದು 5x5 ಅಷ್ಟೇ ಇರುತ್ತೆ, ಜಾಸ್ತಿ ದೊಡ್ಡದಿಲ್ಲ ಅದು. ಅದರಲ್ಲಿ 4 ಅಕ್ಕಂದಿರು, ನಾನು, ತಾಯಿ ತಂದೆ ಎಲ್ಲ ಇದ್ವಿ. ಮತ್ತು ಅಲ್ಲಿ ಏನು ಕಾರಣಾಂತರ ಅಲ್ಲಿಂದ ನಾವು ಶಿಫ್ಟ್ ಆಗಬೇಕಿತ್ತು. ನಾನು 7th ಓದ್ತಾ ಇದ್ದೀನಿ. ಆವಾಗ ಮನೆ ಖಾಲಿ ಮಾಡಬೇಕು ಆ ಪರಿಸ್ಥಿತಿ ಬಂದುಬಿಡ್ತು. ಅಮ್ಮ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾರೆ, ಮನೆ ಕೆಲಸ ಮಾಡೋರು ಜಡ್ಜ್ ಆಗಿರ್ತಾರೆ ಡೆಲ್ಲಿಯಲ್ಲಿ. ಅವ್ರು ರಿಟೈರ್ಡ್ ಜಡ್ಜು. ಅವ್ರ ಹೆಸರು ಪ್ರಗಲ್ನಾಥ್ ರಾವ್ ಅಂತ ಹೇಳ್ಬಿಟ್ಟು ಅಯ್ಯ. ಅವ್ರ ಹತ್ರ ಕೆಲಸ ಮಾಡಿ ಅಮ್ಮ ಹೋಗಿ ಹೇಳ್ತಾರೆ, ಈ ಥರ ಆಗ್ಬಿಟ್ಟುತ್ತಯ್ಯ, ಮನೆ ಇಲ್ಲ ಇರೋದಕ್ಕೆ ಅಂತ. ಮತ್ತು ಅವರು ಸ್ಲಮ್ ಬೋರ್ಡ್ಗೆ ರೆಫರ್ ಮಾಡಿ ಅವ್ರ ಕಡೆಯಿಂದ ದೊಡ್ಡ ಹೆಲ್ಪ್ ಆಗಿ ನಮಗೆ ಅರಸು ಕಾಲೋನಿ ಅನ್ನೋ ಏರಿಯಾದಲ್ಲಿ ಒಂದು ಕ್ವಾರ್ಟರ್ ಸಿಗುತ್ತೆ ನಮಗೆ. ಅಲ್ಲಿ ನಾವು ವಾಸಕ್ಕೆ ಹೋಗ್ತೀವಿ. ಅಲ್ಲಿ ಹಂಗೆ ಶುರು ಆಗ್ತಾರೆ. ಅಲ್ಲಿ ಅಪ್ಪ ಅವಾಗ ಅಪ್ಪ ತೀರ್ಕೊತಾರೆ. ಅಲ್ಲಿ ಹೋದಾದ್ಮೇಲೆ ಅಪ್ಪ ಇದಾಗ್ತಾರೆ. ಅದಾದಮೇಲೆ ಹಿಂಗೆ ಹೋಗುತ್ತೆ. 2011 ಅಮ್ಮ ತೀರ್ಕೊಂಡ್ಬಿಡ್ತಾರೆ, ನಿಮೋನಿಯಾ ಇದಾಗಿ. ಅದು ಆ್ಯಕ್ಚುಲಿ ಅದನ್ನು ಡಯಾಗ್ನೋಸ್ಟಿಕ್ ಮಾಡೋಕ್ಕಾಗ್ದೇ ನಾವು ತುಂಬ ಸುತ್ತಾಡಿ ಇದಾಗೋಯಿತು. ಸ್ಯಾಚುರೇಷನ್ ತುಂಬ ಕಡಿಮೆ ಆಗಿ. ಅದಾದಮೇಲೆ ಈ ಕುಟುಂಬದ ಏನಿದೆ ಅದನ್ನು ಫುಲ್ಲು ಇವಾಗ ಬಿಟ್ಟು ಹೋದರು. ಇವಾಗ ನಾವೇ ಹ್ಯಾಂಡ್ ಓವರ್ ಮಾಡ್ಕೋಬೇಕಂತ ಇದಾಗಿ ಆಲ್ಮೋಸ್ಟ್ ಅಕ್ಕ ಕೆಲ್ಸಕ್ಕೆ ಹೋಗ್ತಾಯಿದ್ರು ಗಾರ್ಮೆಂಟ್ಸ್ಗೆ. ಮತ್ತು ಎಲ್ಲರೂ ಆಲ್ಮೋಸ್ಟ್ ಅಕ್ಕ ಡಿಗ್ರಿ ಒಬ್ಬರು ಮುಗಿಸಿದ್ರು, ಇಬ್ರಿಗೆ ಮದುವೆ ಮಾಡೋಕೊಟ್ವಿ. ಸೊ ಹಂಗಾಗಿ ಎಲ್ಲರೂ ಸ್ವಲ್ಪ ಕೈ ಜೋಡಿಸಿದ್ವಿ, ಮನೇಲಿರೋರು ಎಲ್ಲರೂ ಕೈ ಜೋಡಿಸಿದ್ವಿ. ಎಲ್ಲರೂ ಸೆಟ್ಲ್ ಆಗಿದ್ದಾರೆ ಸರ್? 4 ಜನ ಅಕ್ಕಂದ್ರು ಎಲ್ಲ ಅವರು ಒಂದು ಕಡೆ ಇದ್ದಾರೆ ಮೇಡಮ್. ಸೆಟ್ಲೆಲ್ಲ ಅಂದರೆ ಅವ್ರವ್ರದ್ದು ಸಪ್ರೇಟಾಗಿ ಎಲ್ಲ ಮಾಡ್ಕೊಂಡಿದ್ದಾರೆ. ನಂದು ಮದುವೆ ಆಯಿತು. ಅದು ನಾವು ಸ್ವಲ್ಪ ದೂರ ಬರೋ ಇದು ಪರಿಸ್ಥಿತಿ, ಒಂದೇ ಮನೆ ಇರೋಕ್ಕಾಗಲ್ಲ. ನಾನು ಸ್ವಲ್ಪ ದೂರ ಬಂದುಬಿಟ್ಟೆ. ಅಕ್ಕ ಎಲ್ಲ ಬಂದ್ಬಿಟ್ಟು ಅಲ್ಲಿದ್ದಾರೆ, ನಾನು ಇಲ್ಲಿ ಬಾಡಿಗೆ ಮನೇಲಿದ್ದೀನಿ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.